ನಮಸ್ಕಾರ. ಹುಟ್ಟ ಮಕ್ಕಳಿಗೆ, ಹುಟ್ಟ ಮಗುವಿಗೆ, ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ, ಯಾವ ಹೆಸರು ಇಡಬೇಕಪ್ಪ ಅಂತ ಚಿಂತೆ ಮಾಡ್ತಿರ್ತೀರ. ಯಾವ ಹೆಸರು ಇಟ್ಟರೆ ವೈಬ್ರೇಷನ್ಸ್ ಬರುತ್ತೆ, ಆ? ಮುಂದೆ ಆ ಮಗು ಏಳಿಗೆ ಅಭಿವೃದ್ಧಿ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ಹೆಸರು ಕೀರ್ತಿ, ನೇಮ್ ಆ್ಯಂಡ್ ಫೇಮು. ಮತ್ತು ಎಸ್ಪೆಷಲಿ ಕಲಿಯುಗದಲ್ಲಿ ಏನು ಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಜೀವನ ಪೂರ್ತಿ ಅನುಕೂಲಗಳಾಗಬೇಕು, ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಬೇಕಪ್ಪ ಅಂತಂದರೆ ಒಳ್ಳೆಯ ಹೆಸರು, ಕೀರ್ತಿ, ಯಶಸ್ಸು ಮತ್ತು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು. ಮದುವೆ ಆದಮೇಲೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು. ಗಂಡನ ಮನೆಗೆ ಹೋದಾಗ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ಮನೆಗೂ ಹೆಸರು ಕೀರ್ತಿ ತರಬೇಕು. ಮದುವೆಯಾಗಿ ಓದೋ ಗಂಡನ ಮನೆಗೂ ಅತ್ತೆ ಮಾವನ ಮನೆಗೂ, ಗಂಡನಿಗೂ ಮಕ್ಕಳಿಗೂ ಅತ್ತೆ ಮಾವನಿಗೂ ಅವ್ರ ಕುಟುಂಬಕ್ಕೂ ಹೆಸರು ಕೀರ್ತಿ, ಒಂದು ಗೌರವ ತರಬೇಕಪ್ಪ ಅಂತಂದರೆ ಹುಟ್ಟೋ ಮಗುಗೆ ಯಾವ ಹೆಸರು ಇಡಬೇಕು ಗೊತ್ತಾ? ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ನೋಡಿ, ಈ ಹೆಸರು ಮಾತ್ರ ಹುಟ್ಟೋ ಮಗುಗೆ, ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ, ಹೆಸರಿನ ಮೇಲೆ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರು ಖಂಡಿತವಾಗ್ಲೂ ಒಂದು ವೈಬ್ರೇಷನ್ಸು ಇದ್ದೇ ಇರುತ್ತೆ. ಆ ಹೆಸರು ಕೇಳ್ತಾ ಇದ್ರೇ ಭಾಳ ಖುಷಿ ಆಗಬೇಕು. ಹುಟ್ಟೋ ಮಕ್ಕಳಿಗೆ ಈ ರೀತಿ ಹೆಸರು ಖಂಡಿತವಾಗ್ಲೂ ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೂ ಕಿವಿಗೂ ಕೇಳಿರಲ್ಲ, ಮುಂದೆ ಕೇಳ್ತಿರೋ ಇಲ್ಲ ಗೊತ್ತಿಲ್ಲ. ಬಟ್ಟು ಈ ಹೆಸರು ಇಟ್ಕೊಂಡಿರೋರು ತುಂಬ ಕಡಿಮೆ, ವಿರಳ, ತುಂಬ ಕಡಿಮೆ. ಈ ಒಂದು ಹೆಸರನ್ನ ಮಕ್ಕಳಿಗೆ ಇಟ್ಟು ನೋಡಿ, ಖಂಡಿತವಾಗ್ಲೂ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ ಹೆಸರು ಗೊತ್ತಾ? ಅದು ಈ ಗಂಡು ಮಗು ಆಗಿದ್ದರೆ ಲಕ್ಷ್ಮೀಪತಿ ಶ್ರೀನಿವಾಸ್, ಲಕ್ಷ್ಮೀಪತಿ ಬಾಲಾಜಿ, ಈ ಥರ ಇಡಿ. ಹೆಣ್ಣು ಮಕ್ಕಳಾದರೆ ಲಕ್ಷ್ಮೀ ಹರಿಪ್ರಿಯೆ, ಲಕ್ಷ್ಮೀ ಹರಿಪ್ರಿಯೆ, ಲಕ್ಷ್ಮೀ ಸಮೃದ್ಧಿ ಅಂತ ಈ ಹೆಸರನ್ನ ಹೆಣ್ಣು ಮಗುಗೆ ಇಟ್ಟು ನೋಡಿ, ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿಗಳು ಆಗೇ ಆಗ್ತಾರೆ, ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ. ನೇಮ್ ಆ್ಯಂಡ್ ಫೇಮ್, ಹೆಸರು ಕೀರ್ತಿ ಆಸ್ತಿ ಅಂತಸ್ತುಗಳು ಎಲ್ಲ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡೋದಷ್ಟೇ. ನಾವೇನು ಜ್ಯೋತಿಷಿಗಳು ದೇವರೆಲ್ಲ ಪವಾಡ ಮಾಡಲ್ಲ. ಇಂತಿಂಥ ಹೆಸರು ಇಟ್ಕೊಂಡಾಗ ಮನುಷ್ಯನಿಗೆ ಅದರದ್ದೇ ಆದ ಒಂದು ಲಕ್, ಅದೃಷ್ಟ ಅನ್ನೋದೊಂದು ಆಕ್ಟಿವೇಟ್ ಆಗುತ್ತೆ. ಇದೆಲ್ಲ ಒಂದು ಡಿವೈನ್ ಪವರ್ ಇರೋ ಹೆಸರು, ಡಿವೈನ್ ಪವರ್ ಇರೋ ಒಂದು ನೇಮು. ಈ ಹೆಸರು ಹುಟ್ಟೋ ಮಕ್ಕಳಿಗೆ, ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ಇಟ್ಟು ನೋಡಿ, ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹುಟ್ಟೋ ಮಕ್ಕಳಿಗೆ ಏನು ಇಡಬೇಕು ಅಂತ ಹೆಸರು ಇಂಟರ್ನೆಟ್ಟಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಿರ್ತೀರ. ಒಳ್ಳೆ ವೈಬ್ರೇಷನ್ಸ್ ಇರಬೇಕು, ಯಾರೂ ಇಟ್ಟಿರಬಾರ್ದು ಹೆಸರು. ನಮ್ಮ ಮಕ್ಕಳಿಗೆ ಚೆನ್ನಾಗಿರಬೇಕು, ಈ ಹೆಸರು ತುಂಬ ವೈಬ್ರೇಷನ್ಸ್ ಇರಬೇಕು. ಈ ಒಂದು ಡಿವೈನ್ ಪವರ್ ಇರೋ ಒಂದು ಹೆಸರು ಇಡಬೇಕು. ನಮ್ಮ ಮಗು ಚೆನ್ನಾಗಿರಬೇಕು. ಎಜುಕೇಷನ್ ವಿಚಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗಬೇಕು, ಉದ್ಯೋಗದ ವಿಚಾರದಲ್ಲಿ ಚೆನ್ನಾಗಾಗಬೇಕು. ನೆಕ್ಸ್ಟ್ ಫ್ಯೂಚರಲ್ಲಿ ಸ್ವಂತ ಬಿಸ್ನೆಸ್ ಏನೇ ಮಾಡಿದರೂ ಕ್ಲಿಕ್ ಆಗಬೇಕು. ಅವನಿಗೆ ಈ ಒಂದು ಹೆಸರಿಂದ ಎಲ್ಲ ನೇಮ್ ಆ್ಯಂಡ್ ಫೇಮ್, ಹೆಸರು ಕೀರ್ತಿ ಹಣ ಆಸ್ತಿ ಅಂತಸ್ತು, ಅದಕ್ಕಿಂತ ಮುಖ್ಯ ಮಾನವೀಯತೆ, ಒಳ್ಳೆ ಗುಣಗಳು, ಇವೆಲ್ಲ ಇರಬೇಕು. ತಂದೆ ತಾಯಿನ ಮುಂದೆ ಚೆನ್ನಾಗಿ ನೋಡ್ಕೊಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಹೊಂದ್ಕೊಂಡು ಹೋಗಬೇಕು. ಹೆಣ್ಮಕ್ಳಾದರೆ ಕೊಟ್ಟಿರೋ ಮನೆಗೆ ಹೆಸರು ತರಬೇಕು, ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೊಬೇಕು, ನಾದಿನಿನ ಗಂಡನ್ನ ಮಕ್ಕಳನ್ನ ಅವ್ರ ವಂಶಕ್ಕೂ ಒಳ್ಳೆಯ ಹೆಸರು ತರಬೇಕು. ಒಳ್ಳೆ ಒಂದು ಯಶಸ್ಸು ಸಿಗಬೇಕಪ್ಪ ಅಂದರೆ ಹುಟ್ಟು ಮಕ್ಕಳಿಗೆ ಈ ಹೆಸರು ಇಟ್ಟು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ನಮಸ್ಕಾರ.